ಹಾಯ್ ಹಲೋ ಫ್ರೆಂಡ್ಸ್, ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಈ BBMP ಒಂದು ಹೊಸ ಯೋಜನೆ ತಂದಿದ್ದು, ಪ್ರಮುಖವಾಗಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಅಥವಾ ಪ್ರಥಮ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ವಿದ್ಯಾರ್ಥಿಗಳಿಗೆ ತಮ್ಮ ಆರ್ಥಿಕ ದುರ್ಬಲತೆಯನ್ನ ಸಂಪೂರ್ಣವಾಗಿ ಅಂದ್ರೆ ದುರ್ಬಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು 15,000 ಸಹಾಯಧನವನ್ನ ನೀಡಲು ಮುಂದಾಗಿದೆ. ಈ ಯೋಜನೆಯನ್ನ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಈ ಯೋಜನೆಗೆ ನೀವು ಯಾವ ರೀತಿ ಅರ್ಹತೆಯನ್ನು ಹೊಂದಿರ್ತೀರಾ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ನೀವೇನಾದ್ರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಇಂತಹ ಹಲವಾರು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, BBMP ಒಂದು ಹೊಸ ಯೋಜನೆ ಆಗಿದ್ದು ಈಗಾಗಲೇ ಇದು ಯೋಜನೆಯಲ್ಲಿ ಜಾರಿಯಲ್ಲಿತ್ತು. SSLC ಪರೀಕ್ಷೆಯಲ್ಲಿ ನೀವೇನಾದ್ರೂ 60ಕ್ಕಿಂತ ಹೆಚ್ಚು ಅಂದ್ರೆ ಅಂಕವನ್ನ ಪಡೆದುಕೊಂಡಿದ್ರೆ ನೀವು ಈಗಲೇ ಈ ಅರ್ಜಿಯನ್ನ ಸಲ್ಲಿಸಿ. ಈ ಅರ್ಜಿಗೆ ನೀವು ಏನೇನ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನೀವು SSLCಯನ್ನ 60% ಅಧಿಕ ಅಧಿಕ ಅಂಕಗಳನ್ನ ಪಡೆದುಕೊಂಡು ಉತ್ತೀರ್ಣರಾಗಿರ್ಬೇಕು. ನೀವೇನಾದ್ರೂ 60ಕ್ಕಿಂತ ಅಧಿಕ ಅಂಕವನ್ನ ಪಡೆದು ಉತ್ತೀರ್ಣರಾಗಿರ್ಬೇಕು. ಅದೇ ರೀತಿಯಾಗಿ ನೀವು ಯಾವುದೇ ಕಾಸ್ಟ್ ವಿದ್ಯಾರ್ಥಿ ಆದ್ರೂ ಸರಿ, SC ಆದ್ರೂ ಸರಿ, ST ಆದ್ರೂ ಸರಿ, OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾವುದೇ ಬೇಕಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಅದೇ ರೀತಿಯಾಗಿ ನೋಡೋದಾದ್ರೆ ನಿಮ್ಮ ಕುಟುಂಬದ ಆದಾಯ 2.5 ಲಕ್ಷಕ್ಕಿಂತ 2.5 ಲಕ್ಷಕ್ಕಿಂತ ಅಂದ್ರೆ 2.5 ಲಕ್ಷ ಆಯ್ತು, ನಿಮ್ದೇನೋ ಅಷ್ಟಿರಲ್ಲ, 2.5 ಲಕ್ಷಕ್ಕಿಂತ ಕಡಿಮೆ ಇರ್ಬೇಕು. ಅದೇ ರೀತಿಯಾಗಿ ನೀವು ಈ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ನಿಮಗೆ ಏನಾದ್ರೂ ಗೊತ್ತಿರ್ಲಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ನೀವು BBMP ಕಲ್ಯಾಣ ಕಚೇರಿಗೆ ಹೋಗಿ ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ BBMPಯ ಅಧಿಕೃತ ವೆಬ್ಸೈಟ್ ಸಹ ಇದೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಗೆ ಯಾವ ರೀತಿ ದಾಖಲೆಗಳು ಬೇಕಪ್ಪ, ಈ ಅರ್ಜಿಗೆ ಯಾವ ರೀತಿ ದಾಖಲೆ ಬೇಕು ಅಂದ್ರೆ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡು ಮತ್ತು ನಿವಾಸ ಅಂದ್ರೆ ನೀವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ನಿವಾಸವನ್ನ ಹೊಂದಿರಬೇಕು. ಇದೊಂದು ನಿವಾಸ ದಾಖಲೆ ಬೇಕು, ಕುಟುಂಬದ ಆದಾಯ ಬೇಕು, ಪ್ರಮಾಣ ಪತ್ರ, ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದೇ ರೀತಿಯಾಗಿ ನೋಡೋದಾದ್ರೆ ಇದು ನಿಮಗೆ ಎಷ್ಟು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಅಂದ್ರೆ 1 ಅಥವಾ 2 ತಿಂಗಳಲ್ಲಿ ನಿಮಗೆ 15,000 ರೂಪಾಯಿ ಒಂದು ಟೈಮ್ ಅಂದ್ರೆ ಒಂದೇ ಸಲ ಜಮಾ ಆಗುತ್ತೆ. ಇದು ಸಹಾಯಧನವಾಗಿರೋದ್ರಿಂದ ಒಂದೇ ಸಲ ಜಮಾ ಆಗುತ್ತೆ. ನೀವು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ನಿಮ್ಮ ಮುಂದಿನ ಭವಿಷ್ಯವನ್ನ ಅಂದ್ರೆ ಒಂದಿಷ್ಟು ಸಹಾಯಧನ BBMP ಸರ್ಕಾರ ಅಂದ್ರೆ BBMP ಯೋಜನೆಯಡಿ ನಿಮಗೆ ನೀಡ್ತಾ ಇದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇಲ್ಲ ಅಂದ್ರೆ ನೀವೇನಾದ್ರೂ BBMP ಸಹಾಯಕ ಕಂದಾಯ ಕಚೇರಿಗೆ ಅಂದ್ರೆ ನೇರವಾಗಿ ಸಂಪರ್ಕ ಮಾಡಿಕೊಂಡು ಅಲ್ಲಿ ಒಂದು ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ತುಂಬಿ ಸಹ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಇದೆ. ಇಲ್ಲಿ ವೆಬ್ಸೈಟ್ ನಲ್ಲಿ BBMP ವೆಬ್ಸೈಟ್ ನಲ್ಲಿ ನೀವು ಒಂದು ಫಾರ್ಮ್ ಸಿಗುತ್ತೆ, ಅದನ್ನು ಕೂಡ ನೀವು ಪ್ರಿಂಟ್ ತೆಗೆದುಕೊಂಡು ಅರ್ಜಿ ಸಲ್ಲಿಸಬಹುದು. ಡೈರೆಕ್ಟ್ ಆಗಿ ಅಲ್ಲಿ ನೇರವಾಗಿ ಹೋಗಿ ಅರ್ಜಿ ಸಲ್ಲಿಸಬಹುದು. ನೀವೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.